ಟಿಪ್ಪು ಸುತ್ತ ಸಮುದ್ರ, ಇದೆಲ್ಲ ಕಲ್ಪನೆಗಳು ಬರುತ್ತೆ. ಆದರೆ ನಮಗೆ ಇಷ್ಟು ಮಾತ್ರ ಗೊತ್ತಿರುತ್ತೆ. ಆದರೆ ನಾವು ಇನ್ನು ಆಳವಾಗಿ ಬೇರೆ ಬೇರೆ ಐಲ್ಯಾಂಡ್ಗಳನ್ನ ನೋಡ್ತಾ ಹೋದರೆ, ಹೌದು, ಈ ಒಂದು ಐಲ್ಯಾಂಡು ಎಷ್ಟು ರಹಸ್ಯವಾಗಿದೆ ಅಂದರೆ ವಿಜ್ಞಾನಿಗಳಿಗೂ ಇದನ್ನು ಭೇದಿಸೋಕೆ, ಅಂದರೆ ಅಲ್ಲಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋಕ್ಕೂ ಅವರಿಗೂ ಆಗಿಲ್ಲ. ಅದರಲ್ಲೇ ಪ್ರಮುಖವಾದ ಇನ್ಫಾರ್ಮೇಷನ್ನ ಅವರು ಮಾಹಿತಿಗಳನ್ನು ಎತ್ತಿ ಹಿಡಿದಿದ್ದಾರೆ. ಅದನ್ನೇ ನಿಮ್ಮ ಮುಂದೆ ಹೇಳೋಕ್ಕೆ ನಾವು ಈ ವಿಡಿಯೋದಲ್ಲಿ ಪ್ರಯತ್ನ ಪಡ್ತೀವಿ. ಆಯಿತು, ಇಷ್ಟೊತ್ತು ಆ ಐಲ್ಯಾಂಡ್ ಯಾವುದು ಅಂತ ನಿಮಗೆ ಅನಿಸಿರ್ಬೋದು. ಅದೇ ಈಸ್ಟರ್ ಐಲ್ಯಾಂಡ್. ಈಸ್ಟರ್ ಐಲ್ಯಾಂಡ್ ರಹಸ್ಯ ನಡೆಯುವ ಕಲ್ಲಿನ ಮೂರ್ತಿಗಳು, ಅಂದರೆ ಇವಾಗ ಪ್ರಾಣಿಗಳು, ಮನುಷ್ಯರು, ಇವಕ್ಕೆಲ್ಲ ಜೀವಿ. ಅದೇ ಒಂದು ಕಲ್ಲು ನಡೆಯುತ್ತೆ ಅಂದರೆ ನಂಬ್ತೀರ? ಅದನ್ನೇ ಆ ಒಂದು ಐಲ್ಯಾಂಡ್ನ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳೋಕ್ಕೋಸ್ಕರ ಈ ವಿಡಿಯೋನ ಮಾಡಿರೋದು. ಹಾಗಾಗಿ ಕೊನೆ ತನಕ ಈ ವಿಡಿಯೋನ ನೋಡ್ತೀರಾ ಅಂತ ಭರವಸೆ ಇದೆ, ಯಾಕಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವಿಡಿಯೋ. ಓಕೆ, ಈಸ್ಟರ್ ಐಲ್ಯಾಂಡ್ ಅಂದರೆ ಇದು ಜಗತ್ತಿನ ಒಂದು ವಿಚಿತ್ರ ಐಲ್ಯಾಂಡ್. ನಾವು ಜಗತ್ತಿನಲ್ಲಿ ಅನೇಕ ಐಲ್ಯಾಂಡ್ಗಳನ್ನು ವಿಚಿತ್ರವಾಗಿರತಕ್ಕಂಥದ್ದನ್ನ ನೋಡೇ ಇರ್ತೀವಿ. ಅದೇ ಥರ ಈಸ್ಟರ್ ಐಲ್ಯಾಂಡ್ ಅನ್ನೋದು ಒಂದು ವಿಚಿತ್ರ ಐಲ್ಯಾಂಡ್ ಆಗಿದೆ. ಇಲ್ಲಿ ರಹಸ್ಯವಾದ ಒಂದು ದ್ವೀಪ ಅಂತಲೇ ಕರಿಬೋದು ಇದನ್ನ. ಇಲ್ಲಿ ಸಾವಿರಾರು ದೊಡ್ಡ ಕಲ್ಲಿನ ಮೂರ್ತಿಗಳಿವೆ. ಅವನ್ನ ನಾವು ಏನಂತೀವಿ, ಮೊಹೈ ಅಂತ ಕರಿತೀವಿ. ಆ ಮೂರ್ತಿಗಳಿಗೆ ನಾವು ಮೊಹೈ ಅಂತ ಹೆಸರು ಇದೆ. ಆ ರೀತಿಯೇ ಕರಿತಕ್ಕಂಥದ್ದು. ಈಸ್ಟರ್ ಐಲ್ಯಾಂಡ್ ಎಲ್ಲಿದೆ ಅಂತ ನಾವು ನೋಡ್ತಾ ಹೋದರೆ, ಪ್ರಮುಖವಾಗಿ ಚಿಲಿ ಅನ್ನೋದು ಒಂದು ರಾಜಧಾನಿ. ಇದು ದಕ್ಷಿಣ ಅಮೆರಿಕದ ಸ್ಯಾಂಟಿಯಾಗೋ ಎಂಬ ಒಂದು ದೇಶದ ರಾಜಧಾನಿಯಾಗಿದೆ. ಇಲ್ಲಿ ಪೆಸಿಫಿಕ್ ಮಹಾಸಾಗರ ಮಧ್ಯದಲ್ಲಿ ಇದು ಕಂಡುಬರ್ತಕ್ಕಂಥದ್ದು. ಬಹಳ ದೂರದಲ್ಲಿನೇ ಇದೆ ಅಂತ ಹೇಳ್ಬೋದು. ಈ ದ್ವೀಪ ಒಂಟಿಯಾಗಿದೆ. ಅಂದರೆ ಯಾಕಂದರೆ ಶ್ರೀಲಂಕದ ಥರ ಮತ್ತು ಇವು ಲಕ್ಷದ್ವೀಪಗಳ ಥರ ಆ ಥರ ಒಂಟಿಯಾಗಿದೆ. ಓಕೆ, ಇದು ಇಷ್ಟ ಆಯಿತು ಒಂದು ಆ ಐಲ್ಯಾಂಡ್ ಬಗ್ಗೆ ಪ್ರಮುಖ ಮಾಹಿತಿ. ಅದೇ ಥರ ಮೊಹೈ ಮೂರ್ತಿಗಳು ಅಂದರೆ ಏನು ಅಂತ ಒಂದು ಪ್ರಶ್ನೆ ಬಂದರೆ, ಇವು 900ಕ್ಕೂ ಹೆಚ್ಚು ಕಲ್ಲಿನ ಮೂರ್ತಿಗಳು ಅಲ್ಲಿ ನಾವು ಕಾಣ್ಬೋದು. ಮತ್ತು ಇವು 30 ಅಡಿ ಎತ್ತರ ಇವೆ ಮತ್ತು 80 ಟನ್ ಹೆಚ್ಚು ತೂಕಗಳನ್ನು ಹೊಂದಿರುತ್ತೆ. ಈ ಮೂರ್ತಿಗಳು ಸಾವಿರಾರು ವರ್ಷಗಳ ಹಿಂದೆ ಮಾಡಲಾಗಿದೆ. ಅಂದರೆ ಬಹಳ ಅನೇಕ, ಅಂದರೆ ಸಿಂಧು ನಾಗರಿಕತೆ, ಮೊಹೆಂಜಾದಾರೋ ನಾಗರಿಕತೆ, ಮೆಸೊಪೊಟೇಮಿಯಾ, ಚೀನಾ, ಈಜಿಪ್ಟ್, ಈ ನಾಗರಿಕತೆಗಳ ಥರನೇ ಅಲ್ಲಿ ಒಂದು ನಾಗರಿಕತೆ ಇತ್ತು. ಆ ನಾಗರಿಕತೆಗಳು ಅಂಥ ಮೂರ್ತಿಗಳನ್ನು ತಯಾರು ಮಾಡಿ ಇಕ್ಕಿದ್ದಾರೆ. ಈ ಮೂರ್ತಿಗಳು ಇಲ್ಲಿ ಏನು ಕಂಡುಬರುತ್ತಂದರೆ, ನಮಗೆ ನಾಗರಿಕತೆಗಳು ಅಂದಕ್ಕೆ ಈಜಿಪ್ಟ್ ಆಗಿರ್ಬೋದು, ಮೆಸೊಪೊಟೇಮಿಯಾ ಆಗಿರ್ಬೋದು, ಸಿಂಧು ಆಗಿರ್ಬೋದು, ಮೊಹೆಂಜಾದಾರೋ ಆಗಿರ್ಬೋದು, ಅಲ್ಲಿ ಅಷ್ಟು ಟೆಕ್ನಾಲಜಿ ಇಲ್ಲ ಅಂದ್ರೂ ಯಾವ ಥರ ಬಿಲ್ಡ್ ಮಾಡ್ತಾರೆ ಅಂತ ನಮಗೊಂದು ಪ್ರಶ್ನೆ ಬಂದೇ ಬರುತ್ತೆ. ಅದೇ ಥರನೇ ಮೊಹೈ ಮೂರ್ತಿಗಳಲ್ಲೂ ಆಗಿರೋದು. ಅಲ್ಲಿನ ನಾಗರಿಕತೆಗಳು ಯಾವುದೇ ರೀತಿಯ ಟ್ರಕ್ ಇಲ್ದಲೆ, ಕ್ರೈನ್ ಇಲ್ದಲೆ, ಒಳ್ಳೆ ಅಡ್ವಾನ್ಸ್ ಮಷಿನ್ಸ್ಗಳು ಇಲ್ದಲೆ ಎಂತೆಂಥ ಮೂರ್ತಿಗಳನ್ನು ನಿಲ್ಲಿಸಿದ್ದಾರೆ ನಾವಲ್ಲಿ ಕಾಣ್ಬೋದು. ಓಕೆ, ಇವಾಗ ಇದಾಯಿತು ಇಷ್ಟು. ನೆಕ್ಸ್ಟ್ ನೋಡ್ತಾ ಹೋಗಿ, ಮೂರ್ತಿಗಳು ನಡೆದವು ಎಂಬ ಕಥೆ ಇದೆ ಅಲ್ಲಿ. ಅಂದರೆ ಮೂರ್ತಿಗಳು ಅಲ್ಲಿ ಓಡಾಡ್ತವೆ ಅಂತ ಅಲ್ಲಿನ ಜನಗಳು ನಂಬ್ತಾರೆ. ದ್ವೀಪದ ಹಳೆಯ ಜನರ ಪ್ರಕಾರ, ಅಂದರೆ ಅಲ್ಲಿನ ಜನಗಳ ಪ್ರಕಾರ, ಮೊಹೈ ಮೂರ್ತಿಗಳು ಸ್ವತಃ ಅಂದರೆ ವಾಕ್ ಮಾಡ್ತವೆ ಅಂತ ಅಲ್ಲಿನ ಜನಗಳು ಒಂದು ಮಾತನ್ನು ಹೇಳಿದ್ದಾರೆ. ವಿಜ್ಞಾನಿಗಳು ಇದನ್ನು ಕೇಳಿ ಆಶ್ಚರ್ಯಪಟ್ಟಿದ್ದು ಉಂಟು. ಹಾಗಾಗಿ ಅಲ್ಲಿ ವಿಜ್ಞಾನಿಗಳು ಪರಿಶೀಲಿಸೋಕ್ಕೋಸ್ಕರ ಆ ಒಂದು ವಿಗ್ರಹಗಳನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಅಲ್ಲಿ ಒಂದು ಕಡ್ಡಿಗಳನ್ನು ಇಕ್ಕಿ ಎಡ ಬಲಕ್ಕೆ ಅವನ್ನ ಅಲುಗಾಡಿಸಿ ನೋಡಿ, ಎಸ್, ಇವು ನಡೆಯೋಕ್ಕೆ ಸಾಧ್ಯ ಇದೆ ಅಂತ ಒಂದು ಮಾಹಿತಿಯನ್ನು ವಿಜ್ಞಾನಿಗಳು ಹೇಳಿದ್ದಾರೆ. ಆಯಿತು, ಇದಿಷ್ಟ ಆಯಿತು. ಇನ್ನೊಂದು ಆಶ್ಚರ್ಯನ ಮೂಡಿಸುತ್ತೆ ಮೂರ್ತಿಗಳ ಕಣ್ಣುಗಳು. ಏನಿದು ಮೂರ್ತಿಗಳ ಕಣ್ಣುಗಳು?
ಅಂದರೆ ಅಲ್ಲಿ ಬಹುತೇಕ ಮೂರ್ತಿಗಳಿಗೆ ಕಣ್ಣುಗಳೇ ಇಲ್ಲ. ಆ ಕಣ್ಣುಗಳನ್ನ ಹುಡುಕ್ತಾ ಹೋದಾಗ ವಿಜ್ಞಾನಿಗಳಿಗೆ ಕೆಂಪು ಬಣ್ಣದ ಕಲ್ಲುಗಳು ಮತ್ತು ಬಿಳಿ ಬಣ್ಣದ ಕಲ್ಲುಗಳು ಸಿಕ್ಕಿದ್ದಾವೆ. ಅದು ಕಣ್ಣಿನ ರೀತಿಯಲ್ಲೇ ಇವೆ. ಅಲ್ಲಿನ ಜನಗಳ ಪ್ರಕಾರ ಏನು, ಆ ಮೂರ್ತಿಗೆ ಆ ಕೆಂಪು ಮತ್ತೆ ಬಿಳಿ ಕಣ್ಣುಗಳನ್ನ ಹಾಕ್ದಕ್ಕೆ ಅವು ಆಧ್ಯಾತ್ಮಿಕ ಶಕ್ತಿಗಳನ್ನ ಪಡೆದುಕೊಂಡು ಓಡಾಡ್ತವೆ. ಮತ್ತೆ ಅವಕ್ಕೆ ಒಂಥರ ಶಕ್ತಿ, ಅಗಾಧವಾದ ಶಕ್ತಿ ಬರುತ್ತೆ ಅಂತ ಅಲ್ಲಿನ ಜನಗಳು ನಂಬ್ತಾರೆ. ಓಕೆ, ಇದಿಷ್ಟು ಆಯಿತು ಕಣ್ಣಿನ ಮೂರ್ತಿಗಳ ಬಗ್ಗೆ. ಮೂರ್ತಿಗಳ ಕೆಳಗೆ ದೇಹಗಳಿವೆ ಅಂತ ಜನರು ಹೇಳಿದ್ದಾರೆ. ಅದೇ ಥರನೇ ವಿಜ್ಞಾನಿಗಳು ಬಹಳಷ್ಟು ಜನರು ಅಲ್ಲಿ ಉತ್ಖನನ ಮಾಡೋರ ಮೂಲಕ ಅಲ್ಲಿ ದೇಹ ಅಂದರೆ ವಿಗ್ರಹ ಅರ್ಧ ಮಾತ್ರ ನಮಗೆ ಮೇಲ್ ಕಾಣ್ತಿರೋದು, ಇನ್ನು ಪೂರ್ತಿ ಒಳಗೂ ಇದೆ ಅಂತ ಗೊತ್ತಾಯಿತು, ದೇಹ ಇದೆ ಅಂತ ಗೊತ್ತಾಯಿತು. ಈ ದ್ವೀಪದ ಮತ್ತೊಂದು ಅಚ್ಚರಿ ಏನು ಮೂಡಿಸುತ್ತಂದರೆ, ಇಲ್ಲಿ ಅರಣ್ಯಗಳು ಇತ್ತು ಮತ್ತು ನಂತರ ಮರಗಳ ನಾಶ ಮಾಡಿದ್ದಕ್ಕೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ದಟ್ಟವಾದ ಅರಣ್ಯ ಇತ್ತು, ಆದರೆ ಇಲ್ಲಿ ಅಂದರೆ ಜನಗಳಾಗಿರ್ಬೋದು ಅವರವರು ವಾಸ ಮಾಡೋಕ್ಕೋಸ್ಕರ, ಕಟ್ಟಿಗೆಗಳ ಅವಶ್ಯಕತೆಗೋಸ್ಕರ ಮುಂತಾದಕ್ಕೋಸ್ಕರ ಅರಣ್ಯವನ್ನು ನಾಶ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಈ ಅರಣ್ಯ ನಾಶದಿಂದ ಪರಿಸರಕ್ಕೆ ಎಷ್ಟು ಹಾನಿಯಾಗಿದೆ ಅಂತಲೂ ನಾವು ನೋಡ್ತಕ್ಕಂಥದ್ದು ಈ ಒಂದು ಐಲ್ಯಾಂಡಲ್ಲಿ, ಈಸ್ಟರ್ ಐಲ್ಯಾಂಡಲ್ಲಿ. ಇದಾಯಿತು ಇಲ್ಲಿವರೆಗೂ ಈಸ್ಟರ್ ಐಲ್ಯಾಂಡ್ಗಳ ಬಗ್ಗೆ. ಇದು ಸಿನಿಮಾಗಳು ಮತ್ತು ಡಾಕ್ಯುಮೆಂಟರಿಗಳಲ್ಲಿನೂ ಒಂದು ಮೆನ್ಷನ್ ಆಗಿದೆ ಈ ಒಂದು ಐಲ್ಯಾಂಡಲ್ಲಿ. ಉದಾಹರಣೆಗೆ ರಾಪೋ ನುಯಿ ಅಂತಲೂ ಮೆನ್ಷನ್ ಆಗಿದೆ ಈಸ್ಟರ್ ಐಲ್ಯಾಂಡ್ ಬಗ್ಗೆ. ಓಕೆ, ಇದಿಷ್ಟು ಆಯಿತು ಮಾಹಿತಿ ಈಸ್ಟರ್ ಐಲ್ಯಾಂಡ್ ಬಗ್ಗೆ. ನಿಮಗೇನಾನ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಾವು ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ನ ಕೊಡೋಕ್ಕೆ ಸಹಾಯ ಆಗುತ್ತೆ. ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಆಗಿತ್ತಾ ಇಲ್ಲ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದು ನಿಮಗೋಸ್ಕರ, ನಿಮ್ಮ ಇಂಟ್ರೆಸ್ಟಿಂಗ್ ಮಾಹಿತಿ ತಿಳಿಯೋಕ್ಕೋಸ್ಕರ ಇರ್ತಕ್ಕಂಥ ಚಾನಲ್, ಗ್ರೋತ್ ಚಾನಲ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.